ನಮಸ್ಕಾರ ಕರ್ನಾಟಕ ಸೂಪರ್ ಹಿಟ್ ಮೂವಿಯಲ್ಲೂ ಕೂಡ ಗಿಲ್ಲಿಯದ್ದೇ ಹವಾ ಎದುರಾಳಿ ಸ್ಪರ್ಧಿಗಳ ಹೃದಯ ಬಡ್ಕೊಂತಿದೆ ಡವ ಡವ ಎನ್ನುವಂತಹ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಗಿಲ್ಲಿ ಕ್ರೇಜ್ ಬಿಗ್ ಬಾಸ್ ಸೀಸನ್ ಗಿಲ್ಲಿ ಕ್ರೇಜ್ ಮುಗೀತು. ಇವಾಗ ಏನಿದ್ರು ಬಿಗ್ ಬಾಸ್ ಅಲ್ಲಿ ನಡೆದಿರುವಂತಹ ಕ್ರೇಜ್ಗಿಂತ ಅಪ್ಪಟ ಕ್ರೇಜ್ ದೊಡ್ಡ ಕ್ರೇಜ್ ಆಗಕತ್ತಿ ಬಿಟ್ಟೈತಿ ಗಿಲ್ಲಿದು. ಆ ಗಿಲ್ಲಿ ಕ್ರೇಜ್ ಏನಪ್ಪ ಅಂದ್ರೆ ಸೂಪರ್ ಹಿಟ್ ಮೂವಿ ಅನ್ನುವಂಥದ್ದು ಬಿಗ್ ಬಾಸ್ ಹಿಂದೆ ಮಾಡಿದ್ದ. ಈಗ ಮುಂದೆ ಮಾಡಿರುವಂಥದ್ದು ಏನಪ್ಪ ಅಂತಂದ್ರೆ ಈಗ ಬಿಗ್ ಬಾಸ್ನಲ್ಲಿ ಹೊರಗೆ ಬಂದ ನಂತರ ಈ ಸಿನಿಮಾ ರಿಲೀಸ್ ಆಯ್ತು. ಅದು ಹಿಂದೆ ಸಿನಿಮಾ ಮಾಡಿದ್ದ, ಬಟ್ ಇವಾಗ ರಿಲೀಸ್ ಆಯ್ತು. ಆದರೆ ವಿರೋಧಿಗಳ ಮನಸ್ಸಿನೊಳಗೆ ಡವ ಡವ ಹೊಡ್ಕೊಳಕತ್ತೈತಿ. ಏನಪ್ಪ ಅಂತಂದ್ರೆ ಗಿಲ್ಲಿ ಬಿಗ್ ಬಾಸ್ ಗೆದ್ದಿದ್ದಲ್ಲ, ನೀವು ನಮ್ಮನ್ನು ಒಟ್ಟು ಉರಿಸಿದ್ದಲ್ಲ, ಅವನು ಮತ್ತೆ ಸಿನಿಮಾದೊಳಗೆ ಎಲ್ಲಿ ಫೇಮಸ್ ಹಾಕಾನೋ ಏನಾಗಕತ್ತಾನೋ, ಈ ನೆಗೆಟಿವ್ ಕಮೆಂಟ್ಸ್ಗಳಿಗೆ ಏನು ಹೇಳಬೇಕು, ಇದು ವಿಚಾರ ಅವ್ರ ತಲೆಯೊಳಗೆ ಬಂದುಬಿಟ್ಟೈತೆ. ಅಂದರೆ ಏನಪ್ಪ ಅಂದ್ರೆ ವಿರೋಧಿಗಳು ಭಾಳ ಹಾಕತ್ತಾರೆ. ವಿರೋಧಿ ಯಾಕಪ್ಪ ಅಂದ್ರೆ ಕಾಮಿಡಿ ಸ್ಟಾರ್ಗಳಲ್ಲೇ ಒಂದು ವಿರೋಧ ನಡೆಯಕ್ಕೆ ಹಚ್ಚಿಬಿಟ್ಟೈತೆ. ಇವತ್ತು ಕಾಮಿಡಿ ಸ್ಟಾರಿಗೆ ಯಾರಿಗಿಲ್ಲದಂತಹ ಒಂದು ಪ್ರಾಶಸ್ತ್ಯ, ಯಾರಿಗಿಲ್ಲದಂಥ ಒಂದು ಕ್ರೇಜ್ ಗಿಲ್ಲಿಗೆ ಬಂದ್ಬಿಟ್ಟೈತೆ. ಅದು ಕಮಿಡಿಯನ್ಸ್ಗೆ. ಏನೋ ಶರಣ್ ಅವ್ರು ಅದಾರ, ಚಿಕ್ಕಣ್ಣ ಅವ್ರು ಅದಾರ, ಆಮೇಲೆ ಕೋಮಲ್ ಅವ್ರು ಅದಾರ, ದೊಡ್ಡ ದೊಡ್ಡವರು ಸಾಧು ಕೋಕಿಲ್ ಅವ್ರು ಅದಾರ, ಭಾಳ ಮಂದಿ ಇದ್ದಾರೆ ಕಾಮಿಡಿ ಒಳಗೆ. ಆದ್ರೆ ಅವರಿಗೆ ಕ್ರೇಜ್ ಐತೆ ಅನ್ಕೋರಿ, ಬಟ್ ಅವರು ಇಷ್ಟು ವರ್ಷದಿಂದ ಮಾಡಿರುವಂಥ ಕ್ರೇಜ್ ಅದು. ಗಿಲ್ಲಿ ಏನಿಲ್ಲ ಹಬ್ಬ ಹಬ್ಬ ಅಂದ್ರೆ 4-5 ವರ್ಷ, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಿಪ್ಟ್ ಬರ್ಕೊಂಡು ಅಲ್ಲಿ ಓಡಾಡಿ ಕಿರಿಕಿರಿ ಮಾಡ್ಕೊಂಡು ಒಂದು ಸ್ವಲ್ಪ ಜೀವನದೊಳಗೆ ಜಿಗುಪ್ಸೆಕೊಂಡು ಸ್ವಂತ ಯೂಟ್ಯೂಬ್ ಮಾಡ್ಕೊಂಡು ಯೂಟ್ಯೂಬ್ಲಿದ್ದ ಬೆಳೆದು ಹೊರಗೆ ಬಂದಾನ. ಅದು ಬೇರೆ ಪ್ರಶ್ನೆ. ಆತ ಕೂಡ ಕಷ್ಟ ಬಿದ್ದಾನ, ಬಟ್ ಕಷ್ಟ ಬಿದ್ದಿಲ್ಲ ಅಂತಲ್ಲ. ಇವರೆಲ್ಲರೂ ಒಂದು ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಐತಿ. ಅದನ್ನ ಸ್ಟ್ರಗಲ್ ಒಂದು ಸ್ವಲ್ಪ ಬೇಗ ಬೆಳ್ಕೊಂಡ ಸಣ್ಣ ವಯಸ್ಸಿಗೆ. ಇವರೆಲ್ಲ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗ ಸಮಯಕ್ಕೆ ಒಂದಷ್ಟು ಹೆಸರು ಹೊರಗೆ ಬಂತು. ಆದರೆ ಗಿಲ್ಲಿದ ಮದುವೆನೇ ಆಗಿಲ್ಲ, ಇನ್ನು ಹೆಣ್ಣು ಕೂಡ ನೋಡಿಲ್ಲ, ಆದರೂ ಕೂಡ ಗಿಲಿ ಅಂತ ಹೊರಗೆ ಬಂದುಬಿಟ್ಟನ. ಬಿಗ್ ಬಾಸ್ ಎನ್ನುವಂತಹ ಒಂದು ವೇದಿಕೆ ಮುಖಾಂತರ ಕರ್ನಾಟಕವನ್ನು ಕಣಕಣದಲ್ಲಿಯೂ ಗಿಲ್ಲಿ ಅನ್ನಂಗೆ ಮಾಡಿಬಿಟ್ಟನ. ಸೊ ಹಂಗಾಗಿ ಆ ವಿಚಾರವನ್ನು ನಿಮ್ಮ ಮುಂದೆ ಹೇಳಕ್ಕೆ ಬಂದಿನಿ. ಮತ್ತೇನಪ್ಪ ಅಂತಂದ್ರೆ ಇವತ್ತು ವಿರೋಧಿಗಳು ಯಾಕೆ ಹೊಡ್ಕೊಳಕತ್ತಾರ, ನೆಗೆಟಿವ್ ಕಮೆಂಟ್ಸ್ ಏನು ಬರೋಕಚ್ಚವಪ್ಪ ಅಂತಂದ್ರೆ, ಗಿಲ್ಲಿ ಏನು ದೊಡ್ಡ ಹೀರೋನು, ಆ ಸೂಪರ್ ಹಿಟ್ ಮೂವಿಗಳು ಸೈಡ್ ಕ್ಯಾರೆಕ್ಟರ್ ಕೊಟ್ರೆ ಎಷ್ಟು ದಿಮಾಗ್ ಕಡಿಸ್ತಿರ್ಲೇ ನೀವು ಅಂತ ಅನ್ನಕಚ್ಚಾರ. ಅಥವಾ ಏನು ದೊಡ್ಡ ಸಿನಿಮಾ ನೀನು ಗಿಲ್ಲಿ ಇದ್ದು ಬಿಟ್ರೆ ಸಿನಿಮಾ ಗೆದ್ದು ಬಿಡ್ತಾನೋ, ಗಿಲ್ಲಿ ಮಾಡುವಂಥ ಎಲ್ಲ ಸಿನಿಮಾಗಳು ಗೆದ್ದು ಬಿಡ್ತಾವನ, ಎದಕ್ಕಷ್ಟು ತಿಂಡಿಲಿ ಮಾತಾಡ್ತಿರಲಿ ಅಂತ ನಮಗೆ ಅನ್ನಕಿತ್ತಾರೆ. ಅಥವಾ ಒಂದು ಬ್ಯಾಡ್ ಕಮೆಂಟ್ಸ್ ಹಾಕಕ್ಕಚ್ಚಾರೆ. ಮತ್ತೇನಪ್ಪ ಅಂದ್ರೆ ಭಾಳ ದಿನ ಇರಂಗಿಲ್ಲ ತಡ್ರಿ ನಿಮ್ಮ ನಾಟಕ, ಏನು ಕೆಲವೊಂದಿಷ್ಟು ದಿನ ಅಂತೇಳಿ ಕೆಲವೊಬ್ರು ಅನ್ನಕತ್ತಾರೆ. ಕೆಲವೊಬ್ರು ಏನಂತಾರೆ, ಅಲ್ಲಲ್ಲಿ ಕೂಡ ಅವ್ನು ಏನು ಮಾಡ್ಯಾನಂತ ಅಷ್ಟು ಮುಕುಳಿ ಕೊಯ್ಕೊಂಡು ಅವ್ನಿಗೆ ಕೊಡಕತ್ತೀರ ಅಂತ ಬೈಯಕಚ್ಚಾರೆ ಕೆಲವೊಬ್ರು. ಅಲ್ಲಲ್ಲಿ ಕೊಡೆ ಪ್ರೀತಿ ಅಭಿಮಾನ ಅನ್ನುವಂಥದ್ದು ನಾನು ಹೇಳೋದು ನಿಮ್ಗೆ ಇಷ್ಟ. ಪ್ರೀತಿ ಅಭಿಮಾನ ಒಂದು ಸರಿ ಹುಟ್ಟಿತಪ್ಪ ಅಂತಂದ್ರೆ 1000 ಸಲ ಅವನ ಸೋಲಲ್ಲಿ 1000 ಸಲ 1001ನೇ ಸಲ ಗೆತ್ತ ನಮ್ಮ ವಿಶ್ವಾಸ ನಮಗಿರ್ತದ. ಅಂತ RCB ಟೀಮ್ನೇ ಅವತ್ತಿನಿಂದ ಇವತ್ತಿನವರೆಗೂ ಬಿಟ್ಟು ಕೊಟ್ಟಿಲ್ಲ ಮಕ್ಕಳೆಲ್ಲ. ಎಷ್ಟು ಸರಿಯರ ಸೋಲು, ಎಷ್ಟು ಸರಿಯರ 0 ಔಟ್ ಆಗಲ್ಲ ಮರ ತಲೆ ಕಿಡಿಸ್ಕೊಳಕ್ಕೆ ಹೋಗಲ್ಲ ಅವು. ನಮಗೇನ RCB ಟೀಮ್ ನಂಬುದು. ಸೊ ಅದರಂಗ ಗಿಲ್ಲಿ ನಮ್ಮವ, ನಮ್ಮ ಹುಡುಗ, ನಮ್ಮ ಮನೆ ಮಗ, ನಮ್ಮ ಮಾವ, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಚಿಗಪ್ಪ, ಆ ರೇಂಜಿಗೆ ತಲೆಯಾಗಿ ಬಂದುಬಿಟ್ಟೈತಿ. ಅವ ಏನಾರ ಆಗ್ಲತ್ತಾಗ ನಿಮಗೆ ಯಾಕೆ ಬೇಕಾಗೈತೆ? ಸೂಪರ್ ಹಿಟ್ಟರ ಆಗಲಿ, ಸೂಪರ್ ಹಿಟ್ ಸಿನಿಮಾ ಹೆಂಗಾರ ಆಗಲಿ, ಏನು ಸಿನಿಮಾ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಗೆದ್ದ ನಂತರ ಹೊರಗೆ ಬಂದ ನಂತರ ಸೂಪರ್ ಹಿಟ್ ಸಿನಿಮಾ ಬಂದೈತೆ. ಅದನ್ನ ನೋಡಿ ಒಂದು ಸ್ವಲ್ಪ ಖುಷಿ ಪಡ್ರಿ. ಒಂದು ಒಳ್ಳೆ ಕಲಾವಿದ ಹೊರಗೆ ಬರಾಕೈತಾನ. ಅದನ್ನು ಬಿಟ್ಟು ಇಷ್ಟು ಇರ್ಲಾರ ದಿಮಾಗ್ ಕಡ್ಸಕ್ಕೆ ಹೋಗ್ಬೇಡ್ರಿ. ಅದ ನೀವರಾಗಲಿ ನಾವಂತೂ ದಿಮಾಗ್ ಕಡಿಸಿಲ್ಲ. ಆ ಥರ ಮಾಡೋವಂಥ ವ್ಯಕ್ತಿಗಳು ಕೂಡ ನಾವಲ್ಲ. ಏನಪ್ಪ ಅಂದ್ರೆ ನಾವು ಹಿಂಗಿತ್ತು ಸಿನಿಮಾ ಹಿಂಗಿಲ್ಲ ಅಂತ ಹೇಳಕಚ್ಚಿವಿ. ನಮ್ಮ ಕಡೆ ಥಿಯೇಟ್ರಿಗೆ ಬಂದೈತಿಲ್ಲ ಗೊತ್ತಿಲ್ಲ, ಹುಡುಕಾಡಿನಿ, ಆದರೆ ಸಿಕ್ಕಿಲ್ಲ. ನಮ್ಮ ತಾಲೂಕು ಒಳಗಡೆ ಬಂತಪ್ಪ ಪಕ್ಕ ನಾನು ಕೂಡ ಸಂಡೇ ದಿನ ಫ್ರೀ ಇದ್ದೀನಿ, ಬೇರೆ ಬೇರೆ ಕೆಲಸದಿಂದ ನೋಡೋಕ್ಕಾಗಿಲ್ಲ. ಇವತ್ತು ಆ್ಯಕ್ಚುಲಿ ಹೋಗೋಕ್ಕಾಗಿಲ್ಲ, ಬಟ್ ನಾನು ಕೂಡ ಸಂಡೇ ದಿನ ಹೋಗಿ ಪಕ್ಕ ಸಿನಿಮಾ ನೋಡ್ತೀನಿ. ಅದರೊಳಗೆ ಒಂದು ಡೈಲಾಗ್ ಐತೆ, ಇಂದೊಂದು ಲೆಕ್ಕ ಈಗೊಂದು ಲೆಕ್ಕ, ಈಗ ಒಂದೊಂದು ಮಾತು ಒಂದೊಂದು ಲೆಕ್ಕ ಅನ್ನೋ ರೇಂಜಿಗೆ ಒಂದು ಡೈಲಾಗ್ ಹೊಡಿತಾನೆ ಕಾರಿನೊಳಗೆ ಕುಂತ್ಕೊಂಡು. ಅದು ಕೂಡ ಫುಲ್ ವೈರಲ್ ಆಗ್ತೈತೆ. ಇನ್ನು ಮುಂದೆ ಇನ್ನು ಹಿಂದೆ ಈಗ ಒಂದೊಂದು ಲೆಕ್ಕದಲ್ಲೂ ಕೂಡ ಒಂದೊಂದು ಮಾತಿನಲ್ಲೂ ಕೂಡ ಒಂದೊಂದು ಅರ್ಥ ಇರುತ್ತಂತ ಒಂದು ಡೈಲಾಗ್ ಹೊಡೆದ್ಬಿಟ್ಟಾನೆ ಸೂಪರ್ ಹಿಟ್ ಸಿನಿಮಾದೊಳಗೆ. ಅದು ಭಾಳ ಅಕ್ರಾಚು ಏನಪ್ಪ ಅಂತಂದ್ರೆ ಕ್ರೌಡಲ್ಲಿ ಬರಾಕತ್ತೈತೆ ಫ್ಯಾನ್ಸ್ ಕ್ರೇಜು. ಮತ್ತು ಆ ಒಂದು ಡೈಲಾಗಿಗೆ ಜನ ಕೂಡ ಭಾಳಷ್ಟು ಪ್ರೀತಿಯನ್ನು ಕೊಡಾಕತ್ತಾರೆ. ಅದ ನಂತರ ಸೂಪರ್ ಹಿಟ್ ಮೂವಿಯ ಪ್ರಮುಖ ಪಾತ್ರದಲ್ಲಿ ಎಲ್ಲರ ಸೈಡ್ ರೋಲ್ ಅಂತ ನಾನು ಕೂಡ ಸೈಡ್ ರೋಲೇ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾದಲ್ಲಿ ಪ್ರೇಕ್ಷಕರು ಹೇಳುವುದರ ಮುಖಾಂತರ ಗಿಲ್ಲಿಯದ್ದೇ ಮಹಾ ಹವಾ ಐತೆ. ಗಿಲ್ಲಿ ಇರೋಕ್ಕೋಸ್ಕರನೇ ಸೂಪರ್ ಹಿಟ್ ಮೂವಿ ಅನ್ನುವಂಥದ್ದು ಇಷ್ಟು ಫೇಮಸ್ ಆಗತೈತೆ ಅನ್ನುವಂಥದ್ದು ಎಲ್ಲ ಜನರ ಮನದಾಳದ ಮಾತು. ಮತ್ತು ಗಿಲ್ಲಿಯನ್ನು ನೋಡ್ಲಿಕ್ಕೋಸ್ಕರ ಬಿಗ್ ಬಾಸ್ ಅಭಿಮಾನಿಗಳೆಲ್ಲರೂ ಕೂಡ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ಆದರೆ ಗೌರವ್ ಶೆಟ್ಟಿಯಲ್ಲಿ ಇವ್ರ ಪಾತ್ರ ಕೂಡ ಭಾಳ ಬ್ಯಾಲೆನ್ಸ್ ಮಾಡಿದಾರಂತ ಪಾತ್ರ. ಸೊ ಇಬ್ಬರು ಪಾತ್ರ ಕೂಡ ಅದ್ಭುತವಾಗಿರುವಂಥ ಪಾತ್ರ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ನೋಡೋಣ ಅದು ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತಾ. ಯಾಕಪ್ಪ ಅಂದ್ರೆ ಗೌರವ್ ಶೆಟ್ಟಿ ಮೊದಲಿದ್ದು ಮಾಡ್ಕೊತ ಬಂದಾನ, ಈತನು ಮೊದಲಿದ್ದು ಮಾಡ್ಕೊತ ಬಂದಾನ. ಇವರು ಬಿಗ್ ಬಾಸ್ ಹಿಂದೆ ಮಾಡಿರುವಂಥ ಕಾರಣಕ್ಕೋಸ್ಕರ ಆ ಸಿನಿಮಾದಲ್ಲಿ ಒಂದಷ್ಟು ಬ್ಯಾಲೆನ್ಸ್ ಮಾಡ್ಯಾರ. ಆದರೂ ಕೊನೆಯಲ್ಲಿ ಏನೋ ಗೌರವ್ ಶೆಟ್ಟಿ ಅವರು ಒಂದು ಸ್ವಲ್ಪ ಹೀರೋ ರೇಂಜಿಗೆ ಕಾಣಿಸ್ತಾರಂತ ಹೇಳಿದರು. ಸರಿ, ಮತ್ತು ಇರಲಿ ಪಾಪ ಅವ್ರವ್ರು ದುಡ್ಡು ಹಾಕ್ಯಾರ ಪ್ರೊಡ್ಯೂಸರ್ ಆತನ ಹುಡುಕಿ ಬಂದಾನ, ಆತನಿಂದ ಗಿಲ್ಲಿ ಕೊಟ್ಟಾರ. ಗಿಲ್ಲಿ ಒಂದು ಸ್ವಲ್ಪ ಡೈಲಾಗ್ ಬರ್ದಾನಂತ.
ಮತ್ತು ಚೆನ್ನಾಗಿ ಮಾಡಿ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್ ಇತ್ತು. ಅದ್ರಾಗ ಡ್ರ್ಯಾಗನ್ ಮಂಜು ನೋಡ್ಬೇಕು ನೀವು, ಕರ್ರಗೆ ಆಳಲಪ್ಪ ಅದು ಏನು ಸಣ್ಣ ಆಳಲ್ಲ. ಅದು ಭೀಮಾ ಚಿತ್ರದ ಮುಖಾಂತರ ಎಂಟ್ರಿ ಕೊಟ್ಟಾನ ಕರ್ನಾಟಕ ಅಥವಾ ಕನ್ನಡ ಚಿತ್ರ ಇಂಡಸ್ಟ್ರಿಗೆ. ಅದು ಸಣ್ಣ ಆಳಲ್ಲ. ಆತ ಕೂಡ ಈ ಪಿಕ್ಚರ್ನೊಳಗೆ ಕಾಮಿಡಿ ಆ್ಯಕ್ಟಿಂಗ್ ಮಾಡಿಬಿಟ್ಟನಂತ. ಮರೆ ಆತ ಆಳಲ್ಲ ಅವನವನ ಅಂತ ಆಳು ತೊಗೊಂಬಂದು ಕಾಮಿಡಿ ಯಾಕೆ ಮಾಡಿಸ್ತಾರೋ, ಮತ್ತು ವಿಲನ್ಗಳು ಈ ಕರ್ನಾಟಕದೊಳಗೆ ಇಲ್ಲೋ ಅಂತೇಳಿ ಸಿನಿಮಾ ರಂಗದವ್ರು ಹೊಡ್ಕೊಳಕೈತಾರೆ. ನೀವು ವಿಲನ್ಗಳು ತೊಗೊಂಬಂದು ಕಾಮಿಡಿ ಮಾಡಿಬಿಡ್ತೀರಿ. ಆ ಸೆಕ್ಷನ್ ಶಂಕರ್ ಅಥವಾ ಈ ಸಾಯಿ ಕುಮಾರ್ ಅವರು ಇದು ಯಾವುದಪ್ಪ ಕೆಂಪೇಗೌಡ ಸಿನಿಮಾದಾಗ ಅದೇನಲ್ಲ ಶಂಕರ್, ಅವ್ರನ್ನ ತೊಗೊಂಬಂದು ಕೂಡ ಅಧ್ಯಕ್ಷ ಸಿನಿಮಾದಾಗ ಕಾಮಿಡಿ ಮಾಡಿಬಿಟ್ರಿ. ಸೊ ಹಂಗೆ ಮಾಡಬೇಡ್ರಿ, ವಿಲನ್ಗಳು ಇಲ್ಲೋ ಅಂತೇಳಿ ಹೊಡ್ಕೊಳಕತ್ತಾರೆ ಎಲ್ಲರ ನಟರು. ಸೊ ಮತ್ತೆ ತೊಗೊಂಬಂದು ನೀವು ಯಾಕೆ ಅದನ್ನು ವಿಲನ್ ಮಾಡ್ತೀರಿ? ಅದು ದೊಡ್ಡ ಆಳಪ್ಪದ ಆಳಲ್ಲ. ಆ ಆಳಿನ ವಿರುದ್ಧ ಒಂದಷ್ಟು ಕ್ಲೈಮ್ಯಾಕ್ಸಲ್ಲಿ ಏನೋ ಭಾರಿ ಐತಿ ಅಂತಪ್ಪ, ನೋಡ್ಬೇಕಂತ. ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಹೊಟ್ಟೆ ಉಣ್ಣಾಗುವಷ್ಟು ನಗುತ್ತರಿ ಅಂತೇಳಿ ಎಲ್ಲರೂ ಹೇಳಕತ್ತಾರೆ. ನೋಡೋಣ ಅದು ಸಿನಿಮಾ ಏನಾಗ್ತದೋ ಗೊತ್ತಿಲ್ಲ. ಬಟ್ ಸೂಪರ್ ಹಿಟ್ ಮೂವಿ ಅಂತೂ ಮೊದಲು ಬಿಗ್ ಬಾಸ್ ಸೀಸನ್ ಹಿಂದೆ ಬಂದರೆ ಅಲ್ಲಿ ಗಿಲ್ಲಿಗೆ ಸೈಡ್ ಕ್ಯಾರೆಕ್ಟರ್ ಇತ್ತು, ಅಥವಾ ಆ ಪೋಸ್ಟರ್ಗಳು ಕೂಡ ಸೈಡಲ್ಲಿ ಇರ್ತಿದ್ರು. ಬಟ್ ಇವಾಗ ಹಿಂಗೆ ಗನ್ ಹಿಡಿದು ನಿಂದ್ರಿಸ್ಯಾನೆ, ಹಿಂಗೆ ಸುಮ್ಮನೆ ಹಿಂಗೆ ನಿಂತ್ಕೊಂಡಾನ. ಅದರಲ್ಲೂ ಕೂಡ ಗಿಲ್ಲಿ ಹೈಲೈಟೇ, ಎಲ್ಲದರಲ್ಲೂ ಕೂಡ ಗಿಲ್ಲಿ ಹೈಲೈಟೇ. ಪ್ರೊಡ್ಯೂಸರ್ ಕೂಡ ತಣ್ಣಗಾಗ್ಯಾನ, ಇಲ್ಲ ಒಳ್ಳೆ ಕಲೆಕ್ಷನ್ ಮಾಡಿ ಕೊಟ್ಟರೆ. ಗಿಲ್ಲಿ ಇರೋದ್ರಿಂದ ಒಂದಷ್ಟು ಪಬ್ಲಿಸಿಟಿ ಚೆನ್ನಾಗಿ ಸಿಕ್ತು. 2.2 ಮಿಲಿಯನ್ ಫಾಲೋವರ್ಸ್ ಅದರ ಇನ್ಸ್ಟಾಗ್ರಾಮ್ ಒಳಗಡೆ. ಅಲ್ಲಿ ಒಂದು ಪೋಸ್ಟ್ ಹಾಕಿರ್ ಸಾಕು, ಇವತ್ತು ಪೋಸ್ಟ್ ಹಾಕ್ಯಾನ ಗಿಲ್ಲಿ. ಗಿಲ್ಲಿ ಎಲ್ಲ ಕಡೆ ಹೊಂಟು ಬಿಡೋದು. ಹೊಸ ಸಿನಿಮಾ ಅರಸ್ರಿ, ಮೊದಲ ಬಾರಿ ನಿಮ್ಮ ಮುಂದೆ ಬರಾಕತ್ತೀನಿ ಅಂತ ಹೇಳಿಬಿಟ್ಟ. ಇನ್ನೇನು ಜನ ಅಭಿಮಾನ ಅಂದ್ಮಕ್ಕೆ ಅದು ಒಂದೇ ಸರಿ ಹುಟ್ಟುತ್ತೆ, ಒಂದೇ ಸರಿ ಆತ ಸಾಯೋದಲ್ಲ. ಅದು ಅಭಿಮಾನ ಹುಟ್ಟಿದ ಮ್ಯಾಗ ಸಾಯೋದಲ್ಲ, ಅದು ನಿಜವಾದ ಅಭಿಮಾನ, ನಿಜವಾದ ಪ್ರೀತಿ. ಸೊ ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ಯಾರ. ಗಿಲ್ಲಿ ವಿರೋಧಿಗಳಿಗೆ ನಾ ಹೇಳೋದ ಇಷ್ಟ, ನೀವು ಏನಾರ ಒಡ್ಕರಿ, ಏನಾರ ಬಳಕರಿ, ಏನಾರ ಬಡ್ಕರಿ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅಭಿಮಾನಿಗಳು ಭಾಳ ಅದಾರ, ನೋಡಿದ್ರು ನೋಡ್ಬೋದು, ನೋಡಲಿಕ್ಕೆ ಇಲ್ಲ. ಬಟ್ ಅವನಿಗಂತೂ ಯಶಸ್ಸು ಸಿಗ್ತದೆ. ಯಾಕಪ್ಪ ಅಂದ್ರೆ ಮನಸ್ಸಿನಿಂದ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ಯಾರ ಕರ್ನಾಟಕದ ಜನತೆ. ಗೆದ್ದು ಬಾ ಗಿಲ್ಲಿ, ಗಿಲ್ಲಿ ಯಾವ ಗಲ್ಲಿಯಲ್ಲೂ ಕೂಡ ಗಿಲ್ಲಿಯದ್ದೇ ಹವ ಅನ್ನಂಗೆ ಮಾಡಿಬಿಟ್ರೆ ಇವತ್ತು. ಸೊ ಹಂಗಾಗಿ ಅದ್ರ ಬಗ್ಗೆ ಚರ್ಚೆ ಬೇಡ, ನಾವು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಸೂಪರ್ ಹಿಟ್ ಮೂವಿ ಸೂಪರ್ ಹಿಟ್ ಆಗೇ ಆಗ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಕೂಡ ಅದ್ರ ಬಗ್ಗೆ ಮಾತನಾಡುವಂಥ ಚರ್ಚೆ ಕೂಡ ಬೇಡ. ಸೂಪರ್ ಹಿಟ್ ಮೂವಿ ಸೋಲ್ಲಿ ಗೆಲ್ಲಿ. ಆದರೆ ಬಿಗ್ ಬಾಸ್ ಈಗ ನಂತರ ಏನಂತಲ್ಲ, ಈಗ ಇಲ್ಲಿಂದ ಏನು ಕಥೆಗಳು ಬರ್ತಾವೆ ಅದು ಡಿಫ್ರೆಂಟ್ ಆಗಿರ್ತದೆ ಅಂತ. ಯಾಕಂದ್ರೆ ಇದು ಪೂರ್ವದಲ್ಲಿರುವಂತಹ ಸಿನಿಮಾ ಅಲ್ಲ. ಸೊ ಹಂಗಾಗಿ ಒಂದಷ್ಟು ಬಂದಿರ್ಬೋದು, ಬರದೇ ಇರ್ಬೋದು, ಏನೋ ಸೈಡ್ ಕ್ಯಾರೆಕ್ಟರ್ ಕೊಟ್ಟಿದ್ರು ಪರವಾಗಿಲ್ಲ. ಎಂತೆಂಥರ ಸೈಡ್ ಕ್ಯಾರೆಕ್ಟರ್ ಮಾಡ್ರಿ ಹುಲಿ. ಇವತ್ತು ದುನಿಯಾ ವಿಜಯ್ ಅವರು ಕೂಡ SLC ರಂಗ SLC ಸಿನಿಮಾ, ಸುದೀಪ್ ಅವ್ರ ಸಿನಿಮಾದಲ್ಲಿ ಸೈಡ್ ಕ್ಯಾರೆಕ್ಟರ್ ಮಾಡಿದ್ದ. ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಕೂಡ ಮಹಾಭಾರತ ಎನ್ನುವಂಥ ಸಿನಿಮಾದಲ್ಲಿ ಅವರು ಕೂಡ ಸೈಡ್ ಕ್ಯಾರೆಕ್ಟರ್ ಮಾಡಿದ್ರು. ಎಂತೆಂಥ ದೊಡ್ಡ ವ್ಯಕ್ತಿಗಳಲ್ಲಿ ಸೈಡ್ ಕ್ಯಾರೆಕ್ಟರ್ ಮಾಡಿದ್ರು. ಶ್ರೀನಗರ ಕಿಟ್ಟಿ ಕೂಡ ಅಯ್ಯ ಚಿತ್ರದಲ್ಲಿ ಬುಲೆಟ್ ಹೊಡಿಸ್ಕೊಂಡು ಸಾಯ್ತಾನಲ್ಲ, ನೋಡಿರಲ್ಲ. ಸೊ ಹಂಗೆ ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸೈಡ್ ಕ್ಯಾರೆಕ್ಟರ್ ಅಂದರೆ ಎಲ್ಲ ದೊಡ್ಡ ಹೀರೋಗಳಾಗಿರೋದು, ಯಾರು ಒಂದೇ ಸರಿ ಹೀರೋಗಳಾಗಿಲ್ಲ. ಹಂಗೆ ಗಿಲ್ಲಿ ಕೂಡ ಸೈಡ್ ಹೀರೋ ಆಗಿರ್ಬೋದು. ನೀವು ಮುಂದೊಂದು ದಿನ ದೊಡ್ಡ ಹೀರೋ ಆಗೇ ಆಗ್ತಾನಂತದ್ದು ನಮಗೆ ಕಾನ್ಫಿಡೆನ್ಸ್ ಅದು. ಅದರ ಬಗ್ಗೆ ತಲೆ ಕೆಡಿಸ್ಕೊಂಡು ನೀವು ಕಮೆಂಟ್ ಮಾಡೋರು 100 ಕಮೆಂಟ್ ಮಾಡಿರಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಕಂಟೆಂಟ್ ಸಿನಿಮಾ ಚೆನ್ನಾಗಿತ್ತಪ್ಪ, ಗಿಲ್ಲಿ ಅಂತ 10 ಮಂದಿ ಬಂದು ಕರ್ನಾಟಕ ಜನ ಗೆದಿಸ್ತಾರೆ ಎಂಬ ವಿಚಾರವನ್ನು ನಿಮ್ಮ ಮುಂದೆ ಹೇಳಕತ್ತೀನಿ. ಇಷ್ಟು ಬಿಟ್ರೆ ಮತ್ತೇನಿಲ್ಲ. ವಿರೋಧಿಗಳಿಗೆ ಮತ್ತೊಮ್ಮೆ ಹೇಳೋದಿಷ್ಟ, ನೀವು ಏನಾರ ಕಮೆಂಟ್ ಹಾಕ್ರಿ, ಏನಾರ ಮಾತಾಡ್ರಿ. ಬಟ್ ಗಿಲ್ಲಿಯ ಕ್ರೇಜ್ ಏನೈತಲ್ಲ, ಇದು ಹೋಗೋದಿಲ್ಲ. ಇದು ಅಪರಿಪೂರ್ಣವಾದಂತಹ ಮತ್ತು ಪರಿಪೂರ್ಣವಾದಂಥ ಪ್ರೇಮ, ಪರಿಪೂರ್ಣವಾದಂಥ ಅಭಿಮಾನ. ಇದು ಯಾವತ್ತಿಗೂ ಹೋಗ್ಲಿದು ಹುಚ್ಚ ಅಭಿಮಾನ. ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಗಿಲ್ಲಿ ಗೆದ್ದೇ ಗೆಲ್ತಾನೆ. ಸೂಪರ್ ಹಿಟ್ ಸಿನಿಮಾ ಸೂಪರ್ ಹಿಟ್ ಆಗೇ ಆಗ್ತದೆ. ಎಲ್ಲರೂ ಕೂಡ ಚಿತ್ರಮಂದಿರಗಳು ಸಿನಿಮಾ ನೋಡ್ರಿ. ಯಾರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಗಿಸ್ಕೊಂಡು 100 ರೂಪಾಯಿ ಖರ್ಚಾದ್ರೆ 200 ರೂಪಾಯಿ ಖರ್ಚಾದ್ರೆ ಅದು ಸಂತೋಷ ಸಿಗ್ತಾನೆ, ಮನೋರಂಜನೆ ಸಿಗ್ತಾನೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.